ಒಂದು ಕಡೆ ದೆಹಲಿಗೆ ತೆರಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. HALನಿಂದ ವಿಶೇಷ ವಿಮಾನದ ಮೂಲಕ ಪ್ರಯಾಣ ಬೆಳೆಸಿದ್ದಾರೆ ಅವರು. ಸಂಜೆ ಕರ್ನಾಟಕ ಭವನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಾ ಇದ್ದಾರೆ. ದೆಹಲಿಯಲ್ಲಿನ ಕರ್ನಾಟಕ ಭವನ ಇದೆಯಲ್ಲ, ಇದನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯ ಅವರು ತೆರಳಿದ್ದಾರೆ ದೆಹಲಿಗೆ. CMಗೆ ಸಚಿವ HC ಮಹದೇವಪ್ಪನವರು, ಭೈರತಿ ಸುರೇಶ್ ಇಲ್ಲಿ ಸಾಥ್ ಕೊಟ್ಟಿದ್ದಾರೆ ಅವರಿಗೆ. MLC ಗೋವಿಂದರಾಜು, KV ಪ್ರಭಾಕರ್ ಕೂಡ ಜೊತೆಯಾಗಿದ್ದಾರೆ. ಇಲ್ಲಿ ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ತೆರಳಲಿದ್ದಾರೆ DK ಶಿವಕುಮಾರ್ ಅವರು, ಕರ್ನಾಟಕದ DCM. ಹುಬ್ಬಳ್ಳಿಯಿಂದ ಮಧ್ಯಾಹ್ನ 3:30 DK ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಇವತ್ತು ವರಿಷ್ಠರನ್ನು ಸಿದ್ದರಾಮಯ್ಯನವರೊಂದು ಕಡೆ ಭೇಟಿಯಾಗಲಿದ್ದಾರೆ. ಇದು ಬರೀ ಕರ್ನಾಟಕ ಭವನದ ಉದ್ಘಾಟನೆ ಒಂದು ಭಾಗವಾದರೆ ಅನೇಕ ಸಲ ಅನೇಕ ನಾಯಕರು ದೆಹಲಿಗೆ ಹೋಗಿ ಬಂದಿದ್ದಾರೆ. ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿದ್ದಾರೆ ಅವರು. ಇದರಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ಕೂಡ ಚರ್ಚೆಗೆ ಬರಬಹುದು. KPCC ಅಧ್ಯಕ್ಷನ ವಿಚಾರ ಕೂಡ ಚರ್ಚೆಗೆ ಬರಬಹುದು. ಈ ಥರದ್ದು ನಡೀತಾ ಇದೆ, ತನಿಖೆ ಆಗಬೇಕಾ ಬೇಡವಾ ಚರ್ಚೆಗೆ ಬರಬಹುದು. ಆರೋಪ ಪ್ರತ್ಯಾರೋಪಗಳಿರ್ತವೆ. ಹಾಗಾಗಿ ಎಲ್ಲ ಸೇರಿದ್ದಾಗ ಹೈಕಮಾಂಡ್ ಬಳಿ ದೊಡ್ಡ ಮಟ್ಟದ ಒಂದು ಚರ್ಚೆ ನಡೆಯಬಹುದು ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟೇ ಅಲ್ಲದೆ ಮೇಲ್ಮನೆಯ 4 ಖಾಲಿ ಸ್ಥಾನಗಳ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಇಲ್ಲಿ ಸಂಪುಟ ಪುನಾರಚನೆ, KPCC ಅಧ್ಯಕ್ಷರ ಬದಲಾವಣೆಯ ಬಗ್ಗೆ, ಹನಿ ಟ್ರ್ಯಾಪ್ ಸೇರಿದಂತೆ ಹಲವು ವಿಷಯಗಳು ಇಲ್ಲಿ ಚರ್ಚೆಗೆ ಬರಬಹುದು. ನೋಡ್ರಿ, ದೆಹಲಿಗೆ ಕರ್ನಾಟಕ ಭವನ ಇನಾಗ್ರೇಷನ್ ಇದೆ. ಅನೇಕ ಕೇಂದ್ರ ಸಚಿವರುಗಳನ್ನ ನಮ್ಮ ರಾಜನಾಥ್ ಸಿಂಗ್ ಅವ್ರಿಗೆ ಟೈಮ್ ಕೇಳಿದ್ದೀನಿ. ಬೇರೆ ಎಲ್ಲ ಕೆಲವರೆಲ್ಲ ಕೇಳಿದ್ದೀವಿ. ಆಮೇಲೆ ಪಕ್ಷದ ಕೆಲವು ಅನೇಕ ವಿಚಾರಗಳು ನಮ್ಮ ವಿಧಾನ ಪರಿಷತ್ ಸದಸ್ಯರು ನಾಮಕರಣ ಮಾಡೋಂಥದ್ದೆಲ್ಲ ಇದೆ. ಅವೆಲ್ಲ ಕೂತ್ಕೊಂಡು ಚರ್ಚೆಯನ್ನು ಮಾಡಬೇಕಾಗಿದೆ. ಅದಕ್ಕೆ ಹೋಗ್ತಾ ಇದ್ದೀವಿ. ಈ 4 ಸ್ಥಾನಗಳಿಗೆ MLC ಸ್ಥಾನ ಖಾಲಿ ಇರುವಂಥ MLC ಸ್ಥಾನಗಳನ್ನು ಏನಾದರೂ ಖುಷಿ ನೋಡ್ರಿ, ದೆಹಲಿಗೆ ಕರ್ನಾಟಕ ಭವನ ಇನಾಗ್ರೇಷನ್ ಇದೆ. ಅನೇಕ ಕೇಂದ್ರ ಸಚಿವರುಗಳನ್ನ ನಮ್ಮ ರಾಜನಾಥ್ ಸಿಂಗ್ ಅವ್ರಿಗೆ ಟೈಮ್ ಕೇಳಿದ್ದೀನಿ. ಬೇರೆ ಎಲ್ಲ ಕೆಲವರೆಲ್ಲ ಕೇಳಿದ್ದೀವಿ. ಆಮೇಲೆ ಪಕ್ಷದ ಕೆಲವು ಅನೇಕ ವಿಚಾರಗಳು ನಮ್ಮ ವಿಧಾನ ಪರಿಷತ್ ಸದಸ್ಯರು ನಾಮಕರಣ ಮಾಡೋಂಥದ್ದೆಲ್ಲ ಇದೆ.